ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, RMS, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, IQ ಮತ್ತು GKಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026ರಿಂದ ಆರಂಭವಾಗಲಿದೆ. ರಾಜ್ಯ ಕಂಡ ಧೀಮಂತ ನಾಯಕ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಸಮಗ್ರ 17ನೇ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಜನತೆಗೆ ಇದೊಂದು ಅತ್ಯಂತ ಶುಭ ಸುದ್ದಿ. ಸರ್ಕಾರಿ ಕಾಲೇಜು ಶಾಲೆಗಳನ್ನು ಪುನರ್ ಉತ್ಸವ ಮಾಡುವುದರ ಮುಖಾಂತರ ಮಕ್ಕಳಿಗೆ, ಶಿಕ್ಷಣ ವಂಚಿತ ಮಕ್ಕಳಿಗೆ ಉತ್ತಮವಾದ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನೌಕರಿ ಆಕಾಂಕ್ಷೆಯಲ್ಲಿರುವ ಎಲ್ಲ ನನ್ನ ನೌಕರಿ ಮಿತ್ರರಿಗೆ, ನಿರುದ್ಯೋಗಿಗಳಿಗೆ ವಿವಿಧ ಇಲಾಖೆಗಳಲ್ಲಿರುವ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವ ಒಂದು ಬಜೆಟ್ ಯೋಜನೆಯಲ್ಲಿ ಅತಿ ಹೆಚ್ಚು ನೌಕರಿಯನ್ನು, ಈ ಒಂದು ಆಕಾಂಕ್ಷೆಗಳನ್ನು ತುಂಬತಕ್ಕಂಥ ಕಾರ್ಯ ಈ ಬಜೆಟ್ನಲ್ಲಿ ಮೀಸಲಾಗಿದೆ. ಅದೇ ರೀತಿಯಾಗಿ ಸಣ್ಣ ನೀರಾವರಿಗೆ ಭರಪೂರ ಕೊಡುಗೆಗಳನ್ನು ನೀಡುವುದರ ಮುಖಾಂತರ ಈ ರಾಜ್ಯದ ರೈತರ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ಅತ್ಯುತ್ತಮವಾದಂಥ ಬಜೆಟ್ ರೈತರಿಗೆ ಕೊಡುಗೆ ಆಗಿದೆ. ಆಸ್ಪತ್ರೆಗಳನ್ನು ಹೈಟೆಕ್ ನವೀಕರಣ ಮಾಡುವುದರ ಮುಖಾಂತರ, ಉನ್ನತ ಬೆಡ್ಡುಗಳನ್ನು ನೀಡುವುದರ ಮುಖಾಂತರ ಈ ಬಜೆಟ್ ಆಗಿರ್ತಕ್ಕಂಥದ್ದು ರಾಜ್ಯದ ಜನರ ಆರೋಗ್ಯದ ದೃಷ್ಟಿಯಿಂದ ಅತ್ಯುತ್ತಮವಾದಂತಹ ಕೊಡುಗೆಯನ್ನು ನೀಡ್ತಕ್ಕಂಥದ್ದು. ಆಮೇಲೆ ವೆಲೋಡ್ರಮ್ ನೂತನ ಕ್ರೀಡಾಂಗಣಗಳನ್ನು ನೀಡುವುದರ ಮುಖಾಂತರ ನಿರ್ಮಿಸುವ ಮುಖಾಂತರ ಕ್ರೀಡಾಪಟುಗಳಿಗೆ ಉತ್ತೇಜನವನ್ನು ನೀಡುವುದರಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿದಂತಹ ಒಂದು ಬಜೆಟ್ನಲ್ಲಿ ಮೀಸಲಿರಿಸತಕ್ಕಂಥದ್ದು ನಮ್ಮ ಕ್ರೀಡಾಪಟುಗಳಿಗೆ ಒಂದು ಉತ್ಸಾಹವನ್ನು ಮೂಡಿದೆ. ಕಂದಾಯ, ಸಮಾಜ ಕಲ್ಯಾಣ, ಆರೋಗ್ಯ, ಗೃಹ ರಕ್ಷಕ, ಅರಣ್ಯ, ಆಹಾರ, ತೋಟಗಾರಿಕೆ ಹಾಗೂ ಇಂಧನ, ಗ್ರಾಮೀಣಾಭಿವೃದ್ಧಿ ಮುಂತಾದ ಇಲಾಖೆಗಳಿಗೆ ಭರಪೂರವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ನೀಡಿ ಅತಿ ಹೆಚ್ಚು ಅನುದಾನವನ್ನು ನೀಡುವುದರ ಮುಖಾಂತರ ಈ ಇಲಾಖೆಗಳನ್ನು ಉತ್ತೇಜನವನ್ನು ನೀಡಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಕ್ಕಂಥದ್ದು ಹಾಗೂ AI ತಂತ್ರಜ್ಞಾನವನ್ನು ಬಳಸುವಲ್ಲಿ ನೂತನವಾಗಿರ್ತಕ್ಕಂಥ ಕಾರ್ಯಗಳನ್ನು ರೂಪಿಸುವಲ್ಲಿ ಈ ಬಜೆಟ್ ಉತ್ತಮವಾಗಿದ್ದು, ರಾಜ್ಯದ ಜನರ ಹಿತಾಸಕ್ತಿಯನ್ನು, ಮಧ್ಯಮ ವರ್ಗದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡಿರ್ತಕ್ಕಂಥ ಈ ಸಮಗ್ರದ ಬಜೆಟ್ ರಾಜ್ಯದ ಮತ್ತು ಬಹುಜನರ ಆಶಾ ಭಾವನೆಗಳನ್ನು ಈಡೇರಿಸ್ತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಮೋಹನ್ ದಳವಾಯಿ, ಕಾರ್ಯದರ್ಶಿಗಳು, ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ. ನಾವು ವಿಜಯಪುರ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜಿಗಾಗಿ ಹೋರಾಟ ಮಾಡ್ತಾಯಿದ್ದೆವು. 106 ದಿವಸ ನಾವು ಧರಣಿ ಸಿದ್ಧತೆ ಕೈಗೊಂಡಿದ್ದೆವು. ಆಮೇಲೆ 12 ದಿವಸ ಅಹೋರಾತ್ರಿ ಧರಣಿ ಸಿದ್ಧತೆ ಕೈಗೊಂಡೆವು. ಆದರೂ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ನಮಗೆ ನ್ಯಾಯ ಕೊಡೋಕ್ಕೆ ವಿಫಲಾಗಿ ಆಮೇಲೆ ನಮ್ಮ ಟೆಂಟನ್ನು ಕಿತ್ತೋಗಿದ್ರು. ನಮ್ಮ ಮೇಲೆ ದೌರ್ಜನ್ಯ ಮಾಡಿದರು ಪೊಲೀಸರು, ನಮ್ಮ ಮೇಲೆ ಕೇಸುಗಳನ್ನು ಹಾಕಿದರು. ಆದ್ರೂ ಯಾವುದಕ್ಕೂ ಜಗಲಿಲ್ಲ. ಅದಾಗ ನಮ್ಮ ಹೋರಾಟಕ್ಕೆ ಮಾಡೋದು ಮುಖ್ಯಮಂತ್ರಿಗಳು ಏನಂದ್ರೆ ಹಾವೇರಿಯಲ್ಲಿ ಬಿಜಾಪುರಕ್ಕೂ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಮಂಜೂರು ಮಾಡ್ತಂತ ಹೇಳಿದರು. ಅವ್ರ ಮಾತಿನಂಗೆ ಮತ್ತೆ ಬಿಜಾಪುರ ಜಿಲ್ಲೆಗೆ ಪ್ರವಾಸಕ್ಕೆ ಬಂದಾಗ ರಾಣಿ ಚೆನ್ನಮ್ಮ ಮೂರ್ತಿ ಉದ್ಘಾಟನೆ ಮಾಡಾಗ ಬಿಜಾಪುರಕ್ಕೂ ಮೆಡಿಕಲ್ ಕಾಲೇಜ್ ಮಂಜೂರು ಮಾಡ್ತಂತ ಹೇಳಿದರು. ಅವ್ರು ಮಾಡ್ಯಾರ, ಅದಕ್ಕೆ ನಾವು ಅದಕ್ಕೆ ಸ್ವಾಗತ ಮಾಡ್ತೇವೆ. ಈಗೇನಾಗಿದೆ, ಬಜೆಟ್ನಾಗ ಹಣ ಮೀಸಲಿಡಬೇಕಾಗಿತ್ತು. ಅದರ ಮುಖ್ಯಮಂತ್ರಿಗಳು ಏನು ಮಾಡ್ಯಾರ ಅಂದ್ರೆ ವಿಸ್ಕೃತವಾದಂಥ ವರದಿಯನ್ನು ಸಲ್ಲಿಸ್ಲಿಕ್ಕೆ ಮಾಡ್ಯಾರ. ಅದಕ್ಕೆ ನಾವು ಸ್ವಾಗತ ಮಾಡ್ಕೋತೀವಿ. ಆದ್ರೆ ಅದಕ್ಕೆ ಕನಿಷ್ಠ ಅಂದ್ರೆ ಒಂದು 200 ಕೋಟಿ ರೂಪಾಯಿ ಬಜೆಟ್ನಾಗ ಇಟ್ಟಿದ್ರೆ ಭಾಳ ಒಳ್ಳೆಯದಾಕಿತ್ತು ಅಂತೇಳಿ ನಮ್ಮ ಜಿಲ್ಲೆಯ ಜನರ ಭಾವನೆ. ಅದಕ್ಕೆ ಏನಿಲ್ಲ, ಈಗೆಲ್ಲ ಮುಖ್ಯಮಂತ್ರಿಗಳು ಮಾಡಿದ್ದಕ್ಕೆ ನಾವು ಸ್ವಾಗತ ಮಾಡ್ಕೋತೇವೆ. ಈಗ ನಾಳೆ ಕ್ಯಾಬಿನೆಟ್ನಾಗ ಅದಕ್ಕೆ ಒಂದು ಸ್ವಲ್ಪ ಯಾಕೆ 200 ಕೋಟಿ ರೂಪಾಯಿ ಘೋಷಣೆ ಮಾಡಿ ಅದನ್ನು ಇಡಬೇಕು ಅಂತೇಳಿ ನಾವು ಜಿಲ್ಲೆಯ ಜನತೆ ಪರವಾಗಿ ಒತ್ತಾಯ ಮಾಡ್ತೇವೆ. ಯಾಕಂದರೆ ನಾವು ಆ ದೌರ್ಜನ್ಯಕ್ಕೆ ಇದ್ರಾಗ 6 ಮಂದಿ ಇದಕ್ಕೆ ಹೋದರು, ಜೈಲಿಗೆ ಹೋದರು. ಒಂದು 27 ಮಂದಿ ಮೇಲೆ ಕೇಸ್ ಆಯ್ತು. ನಮ್ಮ ಮೇಲೆ ಪೊಲೀಸ್ ದೌರ್ಜನ್ಯ ಮಾಡಿದರೆ ನಾನು 14 ದಿವಸ ಆಸ್ಪತ್ರೆಯಲ್ಲಿ ಸೇರಿದೆ. ಆರಾಮಾಗಿ 14 ದಿವಸದಿಂದ ಬಂದೆ. ಆದರೂ ಇವ್ರಿಗೆ ನಾವು ಯಾವ ಕೇಸ್ ತಕ್ಕೋರಿ ಅದು ಮಾಡ್ಕೋತಂತ ಹೇಳಿಲ್ಲ. ಆದ್ರೆ ಇದು ಮಾಡಿದ್ದು ಒಳ್ಳೇದು. ಆದ್ರೆ ಏನಾಗಿದೆ, ರೊಕ್ಕ ಒಂದು ಮೀಸಲಿಟ್ಟಿದ್ರೆ ಭಾಳ ಒಳ್ಳೇದಾಕಿತ್ತು ಅಂತೇಳಿ ನಾವು ಅಭಿಪ್ರಾಯ. ಮಲ್ಲಿಕಾರ್ಜುನ ಮಟ್ಟಿಗೆ ವಾಲ್ಮೀಕಿ ಸಮಾಜದ ರಾಜ್ಯಾಧ್ಯಕ್ಷ. ಮೆಡಿಕಲ್ ಕಾಲೇಜ್ ಆಗಬೇಕು ಅಂತೇಳಿ 106 ದಿನ ಮತ್ತು ಮುಂದೆ ಕೆಲವೊಂದು ಜನ 27 ಜನ ಜೈಲಿಗೆ ಹೋಗಿ ಬಂದರು.
ಆದರೆ ಇವೆಲ್ಲನೂ ಹೋರಾಟವನ್ನು ನೋಡಿದಂಥ ಸರ್ಕಾರ ಈ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಅದಕ್ಕೆ ಹಣ ಇಟ್ಟು ಘೋಷಣೆ ಮಾಡಬೇಕಾಗಿತ್ತು. ಆದರೆ ಈಗ ಏನು ಮಾಡ್ತಾ ಇದೆ ಅಂದರೆ DPR ಮಾಡಬೇಕು ಅಂತೇಳಿ ಏನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಆ DPR ಮಾಡಿದ್ದು ಒಳ್ಳೆಯದೇ, ಆದರೆ ಈಗ ಆ DPR ಮಾಡಿ ತಕ್ಷಣ ಸ್ವಲ್ಪ ಹಣವನ್ನು ಒಂದು ಆ ಯೋಜನೆಗೆ ಮೀಸಲಾಗಿ ಇಡಬೇಕು. ಅಂದರೆ ನಮ್ಮ ಬಿಜಾಪುರ ಜಿಲ್ಲೆಗೆ, ಯಾಕಂದರೆ ಈ ಒಂದು ಹೋರಾಟದಲ್ಲಿ ಒಂದೇ ಸಂಘಟನೆ ಅಥವಾ ಇಬ್ಬರೇ ಹೋರಾಟ ಮಾಡಿಲ್ಲ. ಎಲ್ಲ ಸಮಗ್ರವಾಗಿ ಬಿಜಾಪುರ ಜಿಲ್ಲೆಯ ಎಲ್ಲ ಹೋರಾಟಗಾರರು ಆ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಅಂಥ ಒಂದು ಹೋರಾಟವನ್ನು ಇವತ್ತು ಸರ್ಕಾರ ಅಲುಗಳಿಬಾರ್ದು ಮತ್ತು ಈ ನಮ್ಮ ಪ್ರತಿನಿಧಿಗಳು ಕೂಡ ಅದನ್ನು ಹಗುರವಾಗಿ ತಿಳ್ಕೊಬಾರ್ದು. ಯಾಕಂದರೆ ಇದೊಂದು ಜನಸಾಮಾನ್ಯರ ಆರೋಗ್ಯದ ದೃಷ್ಟಿಯಿಂದ ಈ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಭಾಳ ಅವಶ್ಯ ಇದೆ. ಮತ್ತು ಅದೇ ರೀತಿ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಏನು ಬಾಬಾನಗರದ ಹತ್ತಿರ ನೀರಾವರಿ ಯೋಜನೆಯನ್ನು ಮಾಡತ್ತೀರ, ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಆದರೆ ಅದೇ ರೀತಿ ಇವತ್ತು ಬಿಜಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ನೀರಾವರಿ ಆಗುವ ನಿಟ್ಟಿನಲ್ಲಿ ಈ ನಮ್ಮ ಉಸ್ತುವಾರಿ ಸಚಿವರು ಸ್ವಲ್ಪ ಆ ಯೋಜನೆಗಳನ್ನು ಮಾಡಬೇಕು. ಮತ್ತು ಅದೇ ರೀತಿ ಸರ್ಕಾರವೂ ಕೂಡ ಇತ್ತ ಕಡೆ ಗಮನ ಕೊಟ್ಟು, ಯಾಕಂದರೆ ಬಿಜಾಪುರ ಜಿಲ್ಲೆ ಬರಗಾಲ ಜಿಲ್ಲೆ, ಈ ಜಿಲ್ಲೆಯನ್ನು ಸಮಗ್ರವಾಗಿ ನೀರಾವರಿ ಮಾಡಿದಾಗ ಮಾತ್ರ ಇಲ್ಲಿಯ ಜನ ಉಳೆ ಹೋಗೋದು ನಿಲ್ಬೋದು. ಅದಕ್ಕಾಗಿ ಈ ಸಮಗ್ರವಾಗಿ ನೀರಾವರಿ ಯೋಜನೆಯನ್ನು ತರಬೇಕು. ಮತ್ತು ಇನ್ನೂ ಅನೇಕ ಕಡೆ ನೀರಾವರಿ ಯೋಜನೆ ಇಲ್ಲ, ಅದನ್ನು ಸಂಪೂರ್ಣವಾಗಿ ಬಿಜಾಪುರ ಜಿಲ್ಲೆಯನ್ನು ನೀರಾವರಿ ಆಗುವ ನಿಟ್ಟಿನಲ್ಲಿ ನಮ್ಮನ್ನು ಯಾರು ನಮ್ಮ ಜನಪ್ರತಿನಿಧಿಗಳಾದ್ರೆ ಅವರು ಯೋಚನೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತು ಏನು ನಮ್ಮ ಬಿಜಾಪುರ ಜಿಲ್ಲೆ ಬರಗಾಲ ಜಿಲ್ಲೆ ಮತ್ತು ಯಾವುದೇ ಉದ್ಯೋಗ ಇಲ್ಲದಂಥ ಜಿಲ್ಲೆ ಇದು. ಇವತ್ತು ಕಲಿತಂಥ ವಿದ್ಯಾವಂತರು ಯುವಕರು ಎಲ್ಲರೂ ಕೂಡ ಇವತ್ತು ನಿರುದ್ಯೋಗಿಯಾಗಿ ಅವರು ದಾರಿ ತಪ್ತಾ ಇದ್ದಾರೆ. ಅಂಥದನ್ನು ಇವತ್ತು ರಾಜಕಾರಣಿಗಳು ಅವರಿಗೆ ಪ್ರೋತ್ಸಾಹ ಕೊಟ್ಟು ಅಂಥವ್ರನ್ನ ಬಲಿಪಶು ಮಾಡ್ಕೊಳತ್ತಾರೆ. ಅದು ಆಗಬಾರ್ದು. ಮತ್ತು ಅದು ಈಗೇನು ಸರ್ಕಾರ ಇದೆ, ಈ ಸರ್ಕಾರ ಇವತ್ತು ಯುವಕರಿಗೆ ಉದ್ಯೋಗ ತರುವಂಥ ಫ್ಯಾಕ್ಟ್ರಿಗಳನ್ನು ಬಿಜಾಪುರ ಜಿಲ್ಲೆಗೆ ತರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೀನಿ. ಯಾಕಂದರೆ ಅವು ಯಾವ ಯೋಜನೆ ಕೂಡ ಈ ಒಂದು ಬಜೆಟ್ನಲ್ಲಿ ಇಲ್ಲ. ಇಲ್ಲಿ ಫ್ಯಾಕ್ಟ್ರಿಗಳು ಯಾವುದಾದ್ರೂ ಫ್ಯಾಕ್ಟ್ರಿ ತಂದರೆ ಇಲ್ಲಿ ಕಲಿತಂಥ ಯುವಕರು ಉದ್ಯೋಗ ಬರ್ಬೋದು, ಆದರೆ ಅದನ್ನು ಯಾವುದೂ ಕೂಡ ತಂದಿಲ್ಲ. ಇನ್ನು ಮುಂದಾದರೂ ತರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೀನಿ. ನನ್ನ ಹೆಸರು ಲಕ್ಷ್ಮಣ ಹಂದ್ರಾವ್. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, RMS, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, IQ ಮತ್ತು GKಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026 ಆರಂಭವಾಗಲಿದೆ.